ನನಗೆ ಯತ್ನಾಳ್ ಯಾರು ಚೀಟಿ ಕೊಟ್ಟರು ಗೊತ್ತಿಲ್ಲ, ಕೊಟ್ಟವ್ರು ಯಾರು ಗೊತ್ತಿಲ್ಲ, ನನಗೆ ಯಾವ ಸಂಬಂಧನೂ ಇಲ್ಲ. ಬೇಕಾದಾಗಲಿ ರೀ, ಇವನು ಕುಡ್ದಿರ್ತಾನೆ. ವಿಧಾನಸೌಧಕ್ಕೆ ಹೋಗ್ಬೇಕಾದ್ರೆ ಮಂತ್ರಿ ಅದನ್ನು ರಾಜಣ್ಣ ಕುಡ್ದೋಗ್ಯಾನ. ಚೀಟಿ ಕೊಟ್ಟ, ಆಯಿತು, ಯಾರು ಕೊಡದೆ ಚೀಟಿ ಕೊಟ್ಟರು ಅಂತ ಅಂದ್ಕೊಳ್ಳಿ, ನನಗೆ ಗೊತ್ತಿಲ್ಲ, ಕೊಟ್ಟಾರೋ ಬಿಟ್ಟಾರೋ ಗೊತ್ತಿಲ್ಲ. ಕುಡಿದು ವಿಧಾನಸೌಧಕ್ಕೆ ಹೋಗೋಕ್ಕೆ ಅವಕಾಶ ಇದೆಯಾ? ಏನು ಬೇಕಾದ್ರೂ ಮಾತಾಡೋದ? ವಿಧಾನಸೌಧಕ್ಕೆ ಒಂದು ಪಾವಿತ್ರತೆ ಇದೆ, ದೇವಸ್ಥಾನ ಅಂತ ಭಾವಿಸಿದ್ರು ನಾವು. 5 ಬಾರಿ ನೀವೆಲ್ಲ MLA ಮಾಡಿದ್ರಿ. ನನ್ನ ಜೀವನದಲ್ಲಿ ಈ ರೀತಿ ವಿಧಾನಸೌಧದಲ್ಲಿ ಯಾವುದೇ ಮಂತ್ರಿ ಒಬ್ಬ MLA ಮಾತಾಡಿದ್ದು ನಾನು ಕೇಳಿಲ್ಲ. ಇಂಥವ್ರು ಮಂತ್ರಿಯಾಗಿರ್ಬೇಕಾ? ನಾನು ಕೇಸ್ಗಳ ಬಗ್ಗೆ ಮಾತಾಡ್ತಿಲ್ಲ. ಇಷ್ಟು ನೀಚತನ, ಕೆಳಮಟ್ಟದ ರಾಜಕಾರಣ, ಅದು ಮಂತ್ರಿ ಮಾತಾಡಿದ್ದು ಕೇಳಿದ್ದೀರಾ? ಅವರೇ ಹೇಳ್ತಿದ್ದಾರೆ, ಯಾರು ಖರ್ಗೆ ಅವರು, ನಮ್ಮ ಪಕ್ಷಕ್ಕೂ ಇದರಿಂದ ನಷ್ಟ, ಸರ್ಕಾರಕ್ಕೂ ನಷ್ಟ. ನಾನು ಹೇಳಿದ್ದೆಲ್ಲ AICC ಅಧ್ಯಕ್ಷರು ಯಾಕೆ ಇಟ್ಕೊಂಡಿದ್ರು ಅವ್ರು ನಿಮ್ಮ ಪಾರ್ಟಿನಲ್ಲಿ? ಯಾಕೆ ಇಟ್ಕೊಂಡ್ರಿ ಸಿದ್ದರಾಮಯ್ಯ ನಿಮ್ಮ ಸಚಿವ ಸಂಪುಟದಲ್ಲಿ? ನನ್ನ ಜೀವನದಲ್ಲಿ ಇಂಥ ಕೇಳಿರಲಿಲ್ಲ. ಕೇಸ್ 100 ಬಿದ್ದಿದ್ದಾವೆ, ಆದರೆ ಇಷ್ಟು ಕೀಳು ಮಟ್ಟದ ಮಾತನ್ನು ನಾನು ಎಂದೆಂದೂ ಕೇಳಿರಲಿಲ್ಲ. ಇವತ್ತಿನ ಪೇಪರಲ್ಲಿ ಹಾಕಿ ಇನ್ನೊಂದು 4 ದಿನ ಬಿಟ್ಟು ಮತ್ತೆ ಬರ್ತೀನಿ. ಒಂದೇ ದಿನ ಎಲ್ಲ ಕೇಳಿಬಿಟ್ರೆ ಯಾವ್ದು ಹಾಕ್ತೀರಿ, ಯಾವ್ದು ಬಿಡ್ತೀರಿ? ಯಾವುದೂ ಹಾಕಲ್ಲ ನೀವು. ನಿಮಗೆ ಬೇಕಾದ 4 ಯಾವುದೋ ಒಂದು ಹಾಕ್ತೀರಿ. ನಾನು ಯಾಕೆ ಇವತ್ತಿದ್ದು ನನ್ನ ಪ್ರಸ್ತಾಪ, ನಾನು ಇವತ್ತು ಪ್ರೆಸ್ ಮೀಟ್ ಮಾಡಬೇಕು ನನ್ನ ಉದ್ದೇಶ ಇರಲಿಲ್ಲ. ನಾನು ಟೂರ್ ಹೊರಟಿದ್ದೆ, ಆದರೆ ತಡ್ಕೊಂಡ್ಲಾರದೆ ಮಾಡ್ತಾಯಿದ್ದೀನಿ. ತುಂಬ ನೋವಿಂದ ಮಾಡ್ತಾಯಿದ್ದೀನಿ. ಒಬ್ಬ ಮಗು ಬಂದು ಕೇಳತ್ರಿ, ಹನಿ ಟ್ರ್ಯಾಪ್ ಅಂದರೆ ಏನು ಉತ್ತರ ಕೊಡಲಿ? ಪುಣ್ಯಕ್ಕೆ ಯಾರು ಹೆಣ್ಮಕ್ಳು ಕೂತಿರ್ಲಿಲ್ಲ ನಮ್ಮ ಜೊತೆ, ನಾವು ಹೊರಟೆ ಹೊಡಿತಾ ಕೂತಿರ್ಬೇಕಾರೆ. ನಾನು ತುಂಬ ನೊಂದು ಹೇಳ್ತಾ ಇದ್ದೀನಿ ಮಾತನ್ನು, ತುಂಬ ನೊಂದು ಹೇಳ್ತೀನಿ. ಯಾಕೆಂದರೆ ಬೇಕಾದಷ್ಟು ವಿರೋಧ ಪಕ್ಷದಲ್ಲೂ ಇದನ್ನು ನಾವು ಕೆಲಸ ಮಾಡಿದ್ದೀವಿ, ಆಡಳಿತ ಪಕ್ಷದಲ್ಲೂ ಕೆಲಸ ಮಾಡಿದ್ದೀವಿ. ಸರ್ಕಾರದ ಅನೇಕ ವಿಚಾರಗಳನ್ನು ಟೀಕೆ ಮಾಡಿದ್ದೀವಿ, ಟೀಕೆ ಮಾಡಿಸ್ಕೊಂಡಿದ್ದೀವಿ. ಆದರೆ ಟೀಕೆ ಮಾಡೋದಕ್ಕೆ, ಮಾಡಿಸ್ಕೊಂಡಿದ್ದಕ್ಕೆ ಪದಗಳಿದೆಯಲ್ಲ, ಒಂದು ಲಿಮಿಟ್ ಇರಬೇಕಲ್ವಾ? 48 ಜನ ಹನಿ ಟ್ರ್ಯಾಪ್ ಆಗಿದ್ದ ನನ್ನ ಹತ್ರ ಇದೆ, ಕೊಡ ದಾಖಲೆನ, ಕಂಪ್ಲೇಂಟ್ ಕೊಡ. ನೀನು ಅರ್ಧ ಗಂಟೆ ಮುಖ್ಯಮಂತ್ರಿ ಹತ್ರ ಚರ್ಚೆ ಮಾಡಿ ಬರ್ತೀಯಾ? ಮುಖ್ಯಮಂತ್ರಿ ನಿಮಗೆ ಜ್ಞಾನ ಇಲ್ವಾ? ಇಂಥ ಸರ್ಕಾರ ಇರ್ಬೋದು ರಾಜ್ಯದಲ್ಲಿ.